ಎಕ್ಕ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡ್ಕೊತಾ ಇದೆ. ಆ ಸಿನಿಮಾದ ವಿಚಾರ ಹೈಲೈಟ್ಸ್ ಅಂತ ಬರೋದ್ರಲ್ಲಿ ಸಾಕಷ್ಟು ವಿಚಾರಗಳಿದೆ. ಅದರಲ್ಲೂ ಕೂಡ ಸಿನಿಮಾದ ಡೈಲಾಗ್ಸ್ ಅದನ್ನ ಬರೆದಂತ ಮಾಸ್ಟರ್ ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಪೆನ್ನಿಂದ ಏನೋ ಬರವಣಿಗೆ ಬರ್ತಾ ಇದೆ ಅಂದ್ರೆ ಪ್ರತಿ ಸಿನಿಮಾದಲ್ಲಿ ನಿರೀಕ್ಷೆ ಇದ್ದೇ ಇರುತ್ತೆ. ಸೊ ಅದು ಎಕ್ಕಾದಂತ ಮಾಸ್ ಸಿನಿಮಾದ ಡಬಲ್ ಇದ್ದೇ ಇರುತ್ತೆ. ಸೊ ತುಂಬಾ ದಿನ ಆಗಿತ್ತು, ಮೊದಲಿಗೆ ಅದಕ್ಕೆ ಕಂಗ್ರಾಟ್ಸ್ ಹೇಳ್ತೀನಿ. ಈ ತರದ ಒಂದು ಕ್ರೌಡು ಮತ್ತೆ ಒಂದು ಪ್ರೇಕ್ಷಕರ ಹೊರಗ ನೋಡಿ ತುಂಬಾ ದಿನ ಆಗಿತ್ತು. ಎಷ್ಟು ಖುಷಿ ಕೊಡ್ತೀಯ ಅಕ್ಕ? ತುಂಬಾನೇ ಖುಷಿ ಕೊಡ್ತು. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳೋದು, ನಮ್ದು ಫಸ್ಟ್ ಇನ್ವಿಟೇಷನ್ ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ಬ್ಯಾಂಗಲ್ ಬಂಗಾರಿ ಅಂತ ಒಂದು ಸಾಂಗ್ ನ ಎಲ್ಲರ ಮನೆಗಳಲ್ಲಿ ಮನಸ್ಸುಗಳಲ್ಲಿ ನಾಟ್ಬಿಟ್ಟಿದ್ರು. ಸೊ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಒಳಗ್ ಬರೋರಿಗೆ ರೋಹಿತ್ ಪತ್ಕಿ ಸಾರ್ ಅವ್ರು ಮಾಡಿರೋ ಕತೆ, ಚಿತ್ರಕತೆ. ಸೊ ನನಗೆ ಅವ್ರ ಸೀನ್ಗಳು ಕೊಟ್ಟಾಗ್ಲೇ, ನಾನು ಫಸ್ಟ್ ಅವ್ರ ಆಫೀಸಲ್ಲಿ ರೈಡಿಂಗ್ ಕೊಟ್ಟಾಗೆ ಅವ್ರು ಚಪ್ಪಾಳೆ ತಟ್ಟಿದ್ರು. ಸೊ ನನಗೆ ಅಲ್ಲೇ ಒಬ್ಬ ಡೈರೆಕ್ಟ್ರೇ ಚಪ್ಪಾಳೆ ತಟ್ಟಿದಾಗ ಸೊ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮತ್ತೆ ಅವರು ಸೃಷ್ಟಿ ಮಾಡಿದಂತ ಪಾತ್ರಗಳು, ಹಲವಾರು ಪಾತ್ರಗಳು ಬರ್ತವೆ. ಸೊ ಎಲ್ಲ ಪಾತ್ರಗಳು ಕತೆಗೆ ಪೂರಕವಾಗಿ ಮಾಡಿರುವಂತದ್ದು, ದೊಡ್ಡದಿರುವಂತದ್ದು. ಸೊ ಇದು ಮತ್ತೆ ಜನಗಳ ಮಧ್ಯೆ ನೋಡಿದಂಥದ್ದು ತುಂಬಾನೇ ಖುಷಿ. ಅಪ್ಪು ಸರ್, ಶಿವಣ್ಣ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರೆ, ಅದೇ ಜೊತೆ ಅವರ ಕುಟುಂಬದ ಜೊತೆ ಮತ್ತೊಂದು ಸಿನಿಮಾ ಮಾಡ್ತೀನಿ ಅಂತ, ಅದು ಯುವ ಅಂತ ಒಂದು ಮಾಸ್ ಹೀರೋ ಎಂಟ್ರಿ ಕೊಡ್ತಿರುವಂತ ಸಂದರ್ಭ. ಸೊ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾವ ರೀತಿ ಬರೆಸ್ಕೋತಾ ಆ ಪಾತ್ರ, ಯುವ ಅನ್ನೋ ಪಾತ್ರ ಅಥವಾ ಮುತ್ತು ಅನ್ನೋ ಪಾತ್ರ? ಮುತ್ತು ಪಾತ್ರ ಬರೆಯುವಾಗ ನಮ್ಗೆ ಒಂದು ಭಯ ಇತ್ತು. ಯಾಕಂದ್ರೆ 2 ಶೇಡ್ ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳಗಡೆ ಮಗುನು ಇರುತ್ತೆ, ಮೃಗಾನು ಇರುತ್ತೆ ಅಂತ. ಸೊ ಅದನ್ನ ಹೆಂಗೆ ನಾವು ತೋರಿಸ್ಬೇಕು, ಮತ್ತೆ ಆ ಪಾತ್ರ ಸಮಾಜ ಮುಖಿಯಾಗಿರುತ್ತೆ. ಏನೇ ತನ್ನ ಮನೆ ಸಮಸ್ಯೆ ಇಟ್ಕೊಂಡು ಬಂದ್ರು ಅದು ಸಮಾಜಕ್ಕೊಂದು ಮೆಸೇಜ್ ಕೊಡೋ ಅಂಥದ್ದು. ಮತ್ತೆ ಹಾಲು ಮತ್ತೆ ರಕ್ತನ ಬೇರೆ ಬೇರೆನೆ ಹಿಡಬೇಕು. ಈಗ ಕುಡಿಯೋ ಹಾಲು ರಕ್ತ ಆಗಿ ಹೋಗೋದು, ಆದ್ರೆ ಹಾಲ್ನ ರಕ್ತನ ಬೆರೆಸಬಾರದು. ಸೊ ಅದೊಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ನ ತುಂಬಾ ಚೆನ್ನಾಗಿ ಹೇಳಿರುವಂತ ಇದು ರೋಹಿತ್ ಪದಕಿ ಅವರು ಎಮೋಷನಲಿ ತುಂಬಾ ಕನೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಸಿಳ್ಳಿ ಹೊಡಿತಾ ಇರೋ ಜನ, ಕಿರ್ಚಾಡ್ತಾ ಇರೋಂಥ ಜನ ಒಂದು 10 ನಿಮಿಷ ಸೈಲೆಂಟ್ ಆಗಿ ಕುತ್ಕೋತಾರೆ. ಅಂದ್ರೆ ಅಷ್ಟು ಎಮೋಷನ್ ಈ ಸಿನಿಮಾದಲ್ಲಿದೆ. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಎಗೈನ್ ಫಸ್ಟ್ ಇನ್ವಿಟೇಷನ್ ಕೊಡೋದು ಚರಣ್ ರಾಜೆ, ಮತ್ತೆ BGM ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮೂಲಕ ಅವರು ಕರೆಸೋದು ಅವರೇ. ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತೆ ಸಿನಿಮಾಟೋಗ್ರಾಫರ್ ನಮ್ಮ ಸತ್ಯ ಹೆಗಡೆ ಸರ್, ಎಡಿಟರ್ ದೀಪು ಎಸ್ ಕುಮಾರ್. ಸೊ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ದುಡ್ದಿರೋಂಥ ಸಿನಿಮಾ. ಮತ್ತೆ ನೀವು ಹೇಳ್ದಂಗೆ 3 ಬ್ಯಾನರ್, ಅಶ್ವಿನಿ ಮೇಡಮ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಇದು PRK ಪ್ರೊಡಕ್ಷನ್, ಮತ್ತೆ ಜಯಣ್ಣ ಭೋಗಣ್ಣ ಕಂಬೈನ್ಸು, ಆಮೇಲೆ ನಮ್ಮ KRG ಯೋಗಿ ಮತ್ತೆ ಕಾರ್ತಿಕ್ ಸರ್. ಸೊ ಇವ್ರು 3 ಜನ ರೆಸ್ಪಾನ್ಸಿಬಿಲಿಟಿ ಇರುವಂತವ್ರು. ಸೊ ಈ ಒಂದು ಪರಿಸ್ಥಿತಿಗೆ ತುಂಬಾ ಅವಶ್ಯಕವಾದ ಸಿನಿಮಾ ಎಕ್ಕ. ಎಲ್ಲ ಒಂದ್ ಕಡೆ ಇವರು ತಮ್ಮ ಮೇಲಿನ ಒಂದು ನಿರೀಕ್ಷೆಯನ್ನ, ನಂಬಿಕೆಯನ್ನ ಪ್ರತಿ ಸಿನಿಮಾದಿಂದ ಸಿನಿಮಾ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ಗೆ ಒಂದಷ್ಟು ರಿವ್ಯೂ ತಗೊಂಡಂತ ಸಿನಿಮಾ. ಈಗ ಎಕ್ಕ ಅಂದಾಗ ಮಾಸ್ ಟೈಟ್ಲ್ ಮೂಲಕನೇ ಒಂದು ರೀಚ್ ಆಗ್ಬಿಟ್ಟಿದೆ ಅರ್ಧಕ್ಕರ್ಧ, ಇದು ಗೆದ್ದೇ ಗೆಲ್ಲುತ್ತೆ ಅಂತ. ಸೊ ಎಷ್ಟು ಖುಷಿ ಕೊಡ್ತಾವ್ರ ನಟನೆ? ತುಂಬಾನೇ ಖುಷಿ ಕೊಡ್ತು. ಮತ್ತೆ ನಾವು ಡೈರೆಕ್ಟ್ರು ನಾವು ಡಿಸ್ಕಸ್ ಮಾಡಿ ರೈಟಿಂಗ್ ಶುರು ಮಾಡಿದಾಗ ನಮಗೆ ಪರ್ಸನಲ್ ಆಗಿ ಫೋನ್ ಮಾಡೋರು ಯುವ ಅವರು, ಹೇಗಿದೆ ಸರ್, ಅದು ಹೇಗಿದೆ, ಇದು ಹೇಗಿದೆ ಅಂತ. ನಾವೊಂದಷ್ಟು ಸೀನ್ಗಳನ್ನ ಇದರಲ್ಲಿ ನೀವು ತುಂಬಾ ಪರ್ಫಾರ್ಮೆನ್ಸ್ಗೆ ಜಾಗ ಇದೆ ಅಂತ ನಾವೊಂದಷ್ಟು ಮಾತಾಡ್ತಿದ್ವಿ. ಅಂದ್ರೆ ನನಗೆ ಆ ಇಂಟ್ರೆಸ್ಟ್ ಇದೆ ಗೊತ್ತಾ. ಒಬ್ಬ ನಾಯಕ ಚಿತ್ರೀಕರಣಕ್ಕೆ ಮುಂಚೆನೆ ನಮಗೆ ಫೋನ್ಗಳು ಮಾಡಿಕೊಂಡು, ಸರ್ ಈ ಸೀನಲ್ಲಿ ನಾನು ಹೆಂಗ್ ಮಾತಾಡ್ಲಿ ಅಂತ, ಮತ್ತೆ ಅವರು ಚಿತ್ರೀಕರಣದಲ್ಲಿ ಭಾಗವಹಿಸಿರೋದು, ಮತ್ತೆ ನಿರ್ದೇಶಕನ ನಟನಾಗಿ ನಟಿಸಿರೋಂಥದ್ದು, ಅದೆಲ್ಲ ತುಂಬಾನೇ ಸ್ಕೋರ್ ಆಗಿದೆ. ಅದ್ರಲ್ಲೂ ನಿಮ್ಮ ಡೈಲಾಗ್, ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದಷ್ಟು ಎಮೋಷನ್ಸ್ ಸೀನ್ಸ್ ಗಳಲ್ಲಿ ಸಿಕ್ಕಾಬಿಟ್ಟು ಅಳಿಸುತ್ತೆ. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂದು ಮಗು ಒಂದು ದೃಶ್ಯಗಳು ಬರುತ್ತೆ, ಆಗ ಇಡೀ ಥಿಯೇಟರ್ ನಿಶಬ್ದಲ್ಲಿ ಇರುತ್ತೆ. ಅದೇ ನಂತರ ಒಂದು ಅನ್ನದ ಸೀನ್ ಬರುತ್ತೆ, ಅನ್ನಕ್ಕೆ ಎಲೆ ಸಿಗ್ಬೋದು ಬಟ್ ಬೆಲೆ ಸಿಗದೆ ಇರಲ್ಲ ಅಂತ. ಯಾವುದು ಔಟ್ ಆಫ್ ಬಾಕ್ಸ್ ಬರ್ದಿಲ್ಲ. ಯಾಕಂದ್ರೆ ಒಂದು ಅನ್ನದ ಇದನ್ನ ಕವರ್ನ ಎತ್ತಿ ಎಸ್ಬಿಟ್ಟಾಗ ಅನ್ನ ಚೆಲ್ಲೋಗುತ್ತೆ. ಆವಾಗ ಅನ್ನನ ಗುಡಿಸ್ಕೊಂಡು ಕೈಯಲ್ಲಿ ಒಂದು ತುತ್ತು ಕಣ್ಣಿಗೆ ಹೊತ್ಕೊಂಡು, ಅದು ಯಾವಾಗ್ಲೂ ಅಣ್ಣ ಅವರು ಅನ್ನನ ಕಣ್ಣಿಗೆ ಹೊತ್ಕೊಂಡು, ಯಾಕಂದ್ರೆ ಈ ದೇಶದ ಕಣ್ಣು ರೈತ. ಸೊ ನಾವು ಕಣ್ಣಿಗೆ ಹೊತ್ಕೊಳ್ಳೋದ್ರ ಉದ್ದೇಶ ಏನು ಅಂದ್ರೆ, ನಾವು ರೈತರಿಗೊಂದು ನಮನ ಸಲ್ಲಿಸ್ದಂಗೆ. ಸೊ ಅದು ರೈತರಿಗೊಂದು ನಮನ ಸಲ್ಲಿಸಿ ಅನ್ನಕ್ಕೊಂದು ಇದು ಕೊಟ್ಟು ಒಂದು ತುತ್ತು ಇಟ್ಕೊಳೋದು. ಅದು ಅಣ್ಣ ಅವ್ರನ್ನ ನೆನೆಸ್ಕೊಂಡು ರೋಹಿತ್ ಪದಕಿ ಸರ್ ಬರ್ದಿದ್ದಂತ ಸೀನು. ಸೊ ಅದಕ್ಕೆ ಮಾತು ಬರ್ದಾಗ ಅದೇ ನೀವು ಹೇಳಿದಂಗೆ ಅನ್ನಕ್ಕೆ ಎಲೆ ಇಲ್ಲೇ ಇದ್ರು ಬೆಲೆ ಇರುತ್ತೆ ಅನ್ನೋ ಮಾತು. ನಿಮ್ಮ ಸಿನಿಮಾಗಳಲ್ಲಿ ನೀವು ನಿಮ್ ಜೊತೆಗೆ ಕೆಲಸ ಮಾಡಿದ ಒಂದಷ್ಟು ಹುಡುಗರನ್ನ ಗುರುತಿಸಿ ಬೆಳೆಸ್ತಾ ಇರ್ತೀವಿ ಅಂತ ಒಂದು ಸಾಲ ಸಾಕಷ್ಟು ಇದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಆಕ್ಚುಲ್ ಆಗಿ. ಅವರು ಈ ಸಿನಿಮಾದ ಭಾಗಿಯಾಗಿರುವಂಥದ್ದು. ಪಾತ್ರದ ಹೆಸರು ಬಂದ್ಬಿಟ್ಟು
ಸೊ ಭಾಸ್ಕರ್ ಅಂತ ತುಂಬಾ ಟ್ರಾಲ್ ಆಗಿರುವಂತ ಒಂದು ಎಪಿಸೋಡ್ ಇದೆ. ಈ ಶಿವಣ್ಣ ಅವ್ರ ಟಗರು ಸಿನಿಮಾದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಸೈಡ್ಗೆ ಹೋಗಲ್ಲ, ಈ ಚಪ್ಪರ್ ಅಂತಾರಲ್ಲ ಅದು. ಆಮೇಲೆ ಭಾಸ್ಕರ್ ತುಂಬಾ ಒಳ್ಳೆ ನಟ, ಅವ್ರದ್ದು ಗೆಟಪ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಚಿದಂಬರಂ ಕ್ಯಾರೆಕ್ಟರ್, ಬ್ಯಾಂಗ್ಳೂರು ಅಂಡರ್ ವರ್ಲ್ಡ್ ಅಲ್ಲಿ ಇರುವಂತ ಪಾತ್ರ. ಈ ತರದ ಪಾತ್ರಗಳು ನನಗೆ ಇವರು ನಿಜಕ್ಕೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದುನಿಯಾ ವಿಜಯ್ಗೆ, ನಮ್ಮ ಸೂರಿ ಸರ್ಗೆ, ಈಗ ರೋಹಿತ್ ಪತ್ಕಿ ಸರ್ ಹೊಸಬ್ರನ್ನ ಈ ಪಾತ್ರಕ್ಕೆ ಹಾಕ್ತಾರೆ ಅಂತ ಹಾಕಿದಾರಲ್ಲ. ಸರ್ ಎಷ್ಟೋ ಒಂದು ಸೀನ್ಸ್ ಗಳಲ್ಲಿ ಜನ ಹೇಳ್ತಿರೋದು ಅಪ್ಪು ಅವ್ರನ್ನೇ ನೋಡ್ದಂಗೆ ಆಗುತ್ತೆ ಅಂತ ಒಂದು, ಜೊತೆಗೆ ಜಾಕಿ ಸಿನಿಮಾ ನೆನೆಸುವಂತ ಸಿನಿಮಾಗೆ ನಿಲ್ಲುತ್ತೆ ಅಂತ. ಯಾಕಂದ್ರೆ ಅದ್ರದ್ದು ವೈಬ್ ಎಲ್ಲೋ ಮಿಸ್ ಆಗ್ತಿತ್ತು ನಮಗೆ. ಈ ತರ ಕಥೆಗಳು ಮಾಡಕ್ ಟ್ರೈ ಮಾಡೋದ್ರನ್ನ ಅರ್ಧಕ್ಕೂ ರೀಚ್ ಮಾಡಕ್ ಆಗ್ತಾರೆ, ಎಲ್ಲೋ ಒಂದ್ ಕಡೆ ಎಕ್ಕ ಅದನ್ನ ಫುಲ್ಫಿಲ್ ಮಾಡಿದೆ ಅಂತ. ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಒಂದು ಸಾಲಿನಲ್ಲಿ ಜಾಕಿ ಅಂತ ಹೇಳಿದಾಗ ಮೊದಲನೇ ಸಾಲಿನಲ್ಲಿ ನಿಲ್ಲುವಂತ ಸಿನಿಮಾ, ಅದರದ್ದು ಒಂದು ಸಣ್ಣ ತುಣುಕು ನಾವು ಕೂಡ ತಗೊಂಡಿದೀವಿ ಅಂದ್ರೆ ಅದು ತುಂಬಾನೇ ಅರ್ಥಪೂರ್ಣವಾಗಿರ್ಬೇಕು. ಯಾಕಂದ್ರೆ ಸುಮ್ಮನೆ ಬಳಸ್ಕೋಬಾರ್ದು. ಸೊ ಅದು ರೋಹಿತ್ ಪತ್ಕಿ ಸರ್ ತುಂಬಾನೇ ಪ್ಲಾನ್ ಮಾಡಿ ತಗೊಂಡಿರುವಂಥದ್ದು. ಮತ್ತೆ ಆ ಪಾತ್ರದಲ್ಲಿ ನಮ್ಮ ಮುತ್ತು ಯುವರಾಜ್ ಕುಮಾರ್ ಅವರು ನಟಿಸಿರುವಂತ ರೀತಿ, ಮತ್ತೆ ಜನಗಳು ಅದಕ್ಕೆ ವಿಜಿಲ್ ಹೊಡೆಯುವಂತ ರೀತಿ ನಿಜಕ್ಕೂ ತುಂಬಾನೇ, ಅದು ಫಸ್ಟ್ ಡೇ ಫಸ್ಟ್ ಶೋ ನೋಡಿದವ್ರಿಗೆ ಅದೊಂದು ತುಂಬಾನೇ ಖುಷಿ ಕೊಡುವಂತ ಇದು. ಓವರ್ ಆಲ್ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ, ಮತ್ತೆ ಫ್ಯಾಮಿಲೀಸ್ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತಿದ್ದಾರೆ. ಸೊ ಕುಟುಂಬದ ಮೌಲ್ಯಗಳ ಜೊತೆ ಈ ಒಂದು ಅಂಡರ್ ವರ್ಲ್ಡ್ ನ ಬ್ಲೆಂಡ್ ಮಾಡಿರೋದು ತುಂಬಾನೇ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಾಸ್ತಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.